ಭಾಳಷ್ಟು ಫ್ರಿಸ್ಕಿಂಗ್ ಈಗಾಗಲೇ ಇದಕ್ಕಾಗೇ ಡ್ರೆಸ್ ಕೋಡ್ ಆಫೀಸರ್ಸ್ ಅಂತೇಳಿ ಹಿರಿಯ ಅಧಿಕಾರಿಗಳನ್ನು ಹಾಕಿದ್ದೀವಿ. DG ಅವರು ಕೂಡ ಏನೇನು ಸೂಚನೆ ಕೊಟ್ಟಿದ್ದಾರೆ ಏನು ಅಂತಕ್ಕಂಥದ್ದು SP ಅವರು ಹೇಳ್ತಾರೆ. ಮತ್ತು ನಿಷೇಧಿತ ವಸ್ತುಗಳು ಮತ್ತು ಸಾಧನಗಳಲ್ಲಿ ಎಕ್ಸಾಮ್ ವಿಚಾರ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಟೋಟಲ್ 9 ಸೆಂಟರ್ ಡಿಸೈಡ್ ಆಗಿದೆ. ಆ 9 ಸೆಂಟರಲ್ಲಿ 4526 ಕ್ಯಾಂಡಿಡೇಟ್ಸ್ ಅಪಿಯರ್ ಆಗ್ತಾರೆ. ಈ ಎಕ್ಸಾಮ್ ಒಳ್ಳೆ ರೀತಿ ಪರೀಕ್ಷಾ ವಿಧಾನದಲ್ಲಿ ಭಾಳಷ್ಟು ಸುಧಾರಣೆ ಆಗಿದೆ. ಈಗ ಇಲ್ಲಿವರೆಗೆ ಇವೆಲ್ಲ ಅಬ್ಜೆಕ್ಟಿವ್ ಟೈಪ್ ಬ್ಲಾಕ್ CT ಥರ ಇದು ಮಾಡೋವಂಥದ್ದು. ಈಗೇನು ಮಾಡಿದ್ದಾರೆ, ಕ್ವೆಶನ್ ಪೇಪರಲ್ಲಿ ನನ್ನಲ್ಲಿ ಇದ್ದ ಕ್ವೆಶನ್ ಪೇಪರ್ಗೆ ನಮ್ಮ ಪಕ್ಕದಲ್ಲಿರೋ ಕ್ವೆಶನ್ ಪೇಪರ್ ನನ್ನಲ್ಲಿ. ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿನ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗೆ ಸಂಬಂಧಿಸಿದ ಲಿಖಿತ ಪರೀಕ್ಷೆಯು ಆಗಸ್ಟ್ 2ರಂದು ಜಿಲ್ಲೆಯ 9 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದ್ದು, ಪರೀಕ್ಷಾ ಅಕ್ರಮಗಳಲ್ಲಿ ತೊಡಗುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಜಿಲ್ಲಾಧಿಕಾರಿ G. ಪ್ರಭು ಅವರು ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾಡಳಿತದ ಭವನದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರೀಕ್ಷಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಅಕ್ರಮಗಳಲ್ಲಿ ಭಾಗಿಯಾದರೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ 10 ಲಕ್ಷದವರೆಗೆ ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶ ಇದೆ. ಯಾವುದೇ ಸಕ್ಷಮ ಪ್ರಾಧಿಕಾರ, ಸಂಘಟನೆ, ಗುಂಪು ಅಥವಾ ಸಂಸ್ಥೆ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾಗಿರುವುದು ದೃಢಪಟ್ಟರೆ 12 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ 15 ಲಕ್ಷದವರೆಗೆ ದಂಡ ವಿಧಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪರೀಕ್ಷೆಯ ಪಾರದರ್ಶಕತೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವ್ಯಾಪಕ ಸಿದ್ಧತೆಗಳನ್ನು ಕೈಗೊಂಡಿವೆ. ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಸುರಕ್ಷಿತವಾಗಿ ಸಾಗಿಸಲು ಹಾಗೂ ಪರೀಕ್ಷೆ ಮುಗಿದ ನಂತರ ಉತ್ತಮ ಪತ್ರಿಕೆಗಳ MOR ಪ್ರತಿಗಳನ್ನು KEA ಸೆಲ್ಗೆ ಪೊಲೀಸ್ ಕಣ್ಗಾವಲಿನಲ್ಲಿ ತಲುಪಿಸಲು ಮಾರ್ಗಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಜೊತೆಗೆ ಜಾಗೃತಿ ದಳ ಮತ್ತು ವಿಚಕ್ಷಣ ದಳಗಳನ್ನು ರಚಿಸಿ ಪರೀಕ್ಷಾ ಪ್ರಕ್ರಿಯೆಯ ಮೇಲೆ ನಿರಂತರ ನಿಗಾ ವಹಿಸಲಾಗುತ್ತಿದೆ ಎಂದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಿರ್ದೇಶನದಂತೆ ಪರೀಕ್ಷಾ ಕೇಂದ್ರಗಳಿಗೆ ಪ್ರವೇಶಿಸುವ ಮುನ್ನ ಕಟ್ಟುನಿಟ್ಟಿನ ತಪಾಸಣೆ ನಡೆಯಲಿದೆ. ಚೀಟಿಗಳು, ಮೊಬೈಲ್ ಫೋನ್, ಕ್ಯಾಲ್ಕುಲೇಟರ್, ಬ್ಲೂಟೂತ್ ಸಾಧನಗಳು, ಇಯರ್ಫೋನ್, ಕೈಗಡಿಯಾರ, ಪೆನ್ ಡ್ರೈವ್, ಕ್ಯಾಮೆರಾ ಸೇರಿದಂತೆ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ತರಲು ಅವಕಾಶ ಇರೋದಿಲ್ಲ. ಅಭ್ಯರ್ಥಿಗಳು ಉದ್ದ ತೋಳಿನ ಉಡುಪು ಧರಿಸಬಾರದು. ಕಿವಿ, ತಲೆ ಹಾಗೂ ಮುಖವನ್ನು ಸಂಪೂರ್ಣ ಮುಚ್ಚುವ ರೀತಿಯ ಉಡುಪುಗಳನ್ನು ಧರಿಸಿ ಬರಬಾರದು. ಮೂಗುತಿ ಮತ್ತು ಮಂಗಳಸೂತ್ರವನ್ನು ಹೊರತುಪಡಿಸಿ ಇತರ ಲೋಹದ ಆಭರಣಗಳನ್ನು ಧರಿಸಲು ಅವಕಾಶ ಇಲ್ಲ. ಶೂ ಧರಿಸಿ ಪರೀಕ್ಷಾ ಕೇಂದ್ರ ಪ್ರವೇಶಿಸಲು ಸಹ ಅನುಮತಿ ಇರೋದಿಲ್ಲ. ಧಾರ್ಮಿಕ ಉಡುಪು ಧರಿಸಿ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳು ಪರೀಕ್ಷೆ ಆರಂಭಕ್ಕೂ 2 ಗಂಟೆಗಳ ಮುನ್ನ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿ ವಿಶೇಷ ಭದ್ರತಾ ತಪಾಸಣೆಗೆ ಒಳಗಾಗಬೇಕು. ಜನಿವಾರ ಮತ್ತು ಶಿವದಾರ ಧರಿಸಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಎಕ್ಸಾಮ್ ವಿಚಾರ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಟೋಟಲ್ 9 ಸೆಂಟರ್ ಡಿಸೈಡ್ ಆಗಿದೆ. ಆ 9 ಸೆಂಟರಲ್ಲಿ 4526 ಕ್ಯಾಂಡಿಡೇಟ್ಸ್ ಅಪಿಯರ್ ಆಗ್ತಾರೆ. ಈ ಎಕ್ಸಾಮ್ ಒಳ್ಳೆ ರೀತಿ ಆಗಬೇಕು. ಈ ಕಾರಣ ಬಗ್ಗೆ ನಾವು ಒಂದು ಬಿಗಿ ಬಂದೋಬಸ್ತ್ ರೆಡಿ ಮಾಡಿದ್ದೀವಿ. ಎಲ್ಲ ಸೆಂಟರ್ಸಲ್ಲಿ ಸೇಫ್ಟಿ, ಸೆಕ್ಯೂರಿಟಿ, ಫ್ರಿಸ್ಕಿಂಗ್ದು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಸೆಂಟರಲ್ಲಿ ಒಬ್ಬೊಬ್ಬರು ಇನ್ಸ್ಪೆಕ್ಟರ್ ಮತ್ತು ಇತರೆ ಸಿಬ್ಬಂದಿಗಳಿಗೆ ನಾವು ನೇಮಕ ಮಾಡಿದ್ದೀವಿ. ಜೊತೆಗೆ ಎಲ್ಲ ಸೆಂಟರ್ಸಲ್ಲಿ DFMD, HHMD ಮುಖಾಂತರ ಚೆಕಿಂಗ್ ಕೂಡ ಆಗುತ್ತೆ. ಜೊತೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಈ ಎಕ್ಸಾಮ್ ಆಗ್ತದೆ. ಅವರು ಕೂಡ ಸುಮಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮಾನ್ಯ DC ಸಾಹೇಬರು ಕೂಡ ಈಗ ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಮತ್ತು ಏನು ಅಲೌಡ್ ಇದೆಯಾ, ಏನು ಅಲೌಡ್ ಇಲ್ಲ ಆ ವಿಚಾರ ಬಗ್ಗೆ ಮಾತಾಡಿದ್ದಾರೆ. ಸೊ ಈ ಕ್ಯಾಂಡಿಡೇಟ್ಸ್ದು ಅಡ್ಮಿಟ್ ಕಾರ್ಡ್ ಏನಿದೆ, ಅಡ್ಮಿಟ್ ಕಾರ್ಡ್ ಜೊತೆಗೆ ಎಕ್ಸ್ಟ್ರಾ 2 ಪೇಜಸ್ ಜೊತೆಗೆ ಅವರಿಗೆ ಪ್ರಿಂಟ್ಔಟ್ ಸಿಗ್ತಾ ಇದೆ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಆ ಪ್ರಿಂಟ್ಔಟಲ್ಲಿ ಇದೆ. ಯಾವ ಥರದ್ದು ಬಟ್ಟೆ ಹಾಕಬೇಕು ಮತ್ತು ಯಾವ ಐಟಮ್ ಅಲೌಡ್ ಇಲ್ಲ, ಎಲೆಕ್ಟ್ರಾನಿಕ್ ಐಟಮ್ ಅಲೌಡ್ ಇಲ್ಲ, ವಾಚಸ್ ಅಲೌಡ್ ಇಲ್ಲ, ಆ ಥರದ್ದು ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಜೊತೆಗೆ ನಾವು ಎಲ್ಲ ಪೆರಿಫೆರಿಯಲ್ಲಿ ಕೂಡ ನಮ್ಮ ಸಿಬ್ಬಂದಿಗೆ ನೇಮಕ ಮಾಡಿದ್ದೀವಿ. ಮಾನ್ಯ DC ಸಾಹೇಬರು ಒಂದು ಪ್ರೊಹಿಬಿಟರಿ ಆರ್ಡರ್ ಕೂಡ ಮಾಡಿದ್ದಾರೆ 163 BNSS ಪ್ರಕಾರ. ಸೊ ಹೊರಗಡೆ ಕೂಡ ನಾವು ಬಿಗಿ ಬಂದೋಬಸ್ತ್ ಮಾಡ್ತೀವಿ. ಜೊತೆಗೆ ನಾವು ಜೆರಾಕ್ಸ್ ಶಾಪ್ಸ್, ಲಾಜಸ್, ಹೋಟೆಲ್ಸ್ಗೆ ಕೂಡ ನಾವು ರಾತ್ರಿ ಟೈಮಿಂದ ಚೆಕ್ ಮಾಡ್ತೀವಿ. ಯಾವುದು ಥರದ್ದು ಅನ್ಫೇರ್ ಮೀನ್ಸ್ ಆಗಬಾರ್ದು, ಯಾವುದು ಥರದ ಸಮಸ್ಯೆ ಕ್ರಿಯೇಟ್ ಆಗಬಾರ್ದು. ಜೊತೆಗೆ ಎಲ್ಲ ರೂಮ್ಸಲ್ಲಿ ಜಾಮರ್ದು ಕೂಡ ವ್ಯವಸ್ಥೆ ಇದೆ. ಸೊ ದಟ್ ಬೈ ಚಾನ್ಸ್ ಯಾವುದು ಕಮ್ಯುನಿಕೇಷನ್ ಡಿವೈಸಿಂದ ರಿಲೇ ಮಾಡೋಕ್ಕೇನು ಪ್ರಯತ್ನ ಮಾಡ್ತಾರೆ, ಸೊ ಜಾಮರಿಂದ ಅದು ಕೂಡ ಜಾಮ್ ಆಗುತ್ತೆ. ಸೊ ಎಲ್ಲ ಸೆಂಟರ್ಸಲ್ಲಿ ಜಾಮರ್ದು ಕೂಡ ವ್ಯವಸ್ಥೆ ಆಗಿದೆ. ಜೊತೆಗೆ ನಾವು ವೆಬ್ ಕಾಸ್ಟಿಂಗ್ದು ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಎಲ್ಲ ಸೆಂಟರ್ಸಲ್ಲಿ CCTVದು ವ್ಯವಸ್ಥೆ ಇದೆ ಒಂದೇ ರೂಮಲ್ಲಿ. ಮತ್ತು ಆ CCTV ಫುಟೇಜಸ್ ಆ ಸೆಂಟರ್ದು ಕಂಟ್ರೋಲ್ ರೂಮಲ್ಲಿ ಕೂಡ ಬರ್ತದೆ. ಮತ್ತು ವೆಬ್ ಹೋಸ್ಟಿಂಗಿಂದ
ನಮ್ಮ SP ಆಫೀಸಲ್ಲಿ ಕಂಟ್ರೋಲ್ ರೂಮಲ್ಲಿ ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ ಅದನ್ನು. ಸೊ ಇದನ್ನು ನಾವು ತುಂಬ ಸೆನ್ಸಿಟಿವ್ ಮ್ಯಾಟರ್ ಥರ ತಗೊಂಡು ಮಾನಿಟರ್ ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಕೂಡ ನಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗಲ್ಲಿ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ನಾವು ಮೊದಲೇದಾಗಿ ನೋಡಿದ್ದೀವಿ. ನೀಟ್ ಎಕ್ಸಾಮ್ ಟೆಲಿಗ್ರಾಮಲ್ಲಿ ಏನಾದರೂ ಲೀಕ್ ಆಗಿತ್ತು. ಸೊ ಈ ಕಾರಣ ಬಗ್ಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಮತ್ತು ಬೇರೆ ಆ್ಯಪ್ಸ್ಗಳು ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್ ಇದು ಎಲ್ಲ ಆ್ಯಪ್ಸ್ಗೆ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಕೂಡ ಆಗ್ತಾ ಇದೆ ಕಿ ಯಾವುದು ಹೊರಗಡೆಯಿಂದ ಯಾರು ಬಂದು ಈ ಥರ ಏನು ಪ್ರಯತ್ನ ಮಾಡ್ತಾರೆ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ಸೊ ನಾವು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ಪ್ರಯತ್ನ ಮಾಡಿದ್ದೀವಿ ಕಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರಿಗೆ ರೀಚ್ ಆಗಬೇಕು. ಸೊ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ ಕಿ ಒಳ್ಳೆ ರೀತಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ನಮ್ಮ ಡಿಸ್ಟಿಕಲ್ಲಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪಂಡರಿನಾಥ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಸೇರಿದಂತೆ ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜನೆಯಾಗಿರುವ ಮಾರ್ಗಾಧಿಕಾರಿಗಳು ಹಾಜರಿದ್ದರು. ಜಿಲ್ಲೆಯಲ್ಲಿ ಪರೀಕ್ಷೆಯನ್ನು ಎದುರಿಸಲು 4526 ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಜಿಲ್ಲೆಯ 9 ಪರೀಕ್ಷಾ ಕೇಂದ್ರಗಳಲ್ಲಿನ ಎಲ್ಲಾ ಪರೀಕ್ಷಾ ಕೊಠಡಿಗಳಲ್ಲಿ CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆಯಡಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು, ಅನಧಿಕೃತ ವ್ಯಕ್ತಿಗಳ ಪ್ರವೇಶ ಹಾಗೂ ಗುಂಪು ಸೇರುವಿಕೆಯನ್ನು ನಿರ್ಬಂಧಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಸಂವಹನ ಸಾಧನಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದೇ 2ನೇ ತಾರೀಕು ಬರುವ 2/8/26 ಅಂದರೆ ನಾಳೆ ಭಾನುವಾರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗೆ ಪರೀಕ್ಷೆಗಳು, ಲಿಖಿತ ಪರೀಕ್ಷೆಗಳು ನಡೀತಾ ಇದೆ. ಈ ಪರೀಕ್ಷೆಗೆ ಮುನ್ನ ನಿನ್ನೆ ಘನ ಸರ್ಕಾರದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಒಂದು ಸಭೆ ಮಾಡಿ ಮುಂದಿನ ಈ ಒಂದು ನೇಮಕಾತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನೇನು ಮಾರ್ಗದರ್ಶನ ಕೊಡಬೇಕು, ಎಷ್ಟು ಪಾರದರ್ಶಕವಾಗಿ ಈ ಪರೀಕ್ಷೆಗಳು ನಡೀಬೇಕು, ಅದರಲ್ಲಿ ಜಿಲ್ಲಾಡಳಿತದ ಜವಾಬ್ದಾರಿ ಏನು, ಪೊಲೀಸ್ ಇಲಾಖೆಯ ಜವಾಬ್ದಾರಿ ಏನು, ಕಣ್ಗಾವಲು ಎಷ್ಟು ಗರಿಷ್ಠ ಮಟ್ಟದ ಕಣ್ಗಾವಲು ಅವಶ್ಯಕತೆ ಇದೆ, ಮತ್ತೆ ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅಥವಾ ಪರೀಕ್ಷಾ ಅಕ್ರಮಗಳಿಗೆ ಯಾವುದೇ ಎಲ್ಲಷ್ಟು ಕೂಡ ಅವಕಾಶ ಮಾಡಿಕೊಡೋದಲ್ಲ, ಅದನ್ನ ಬಹಳ ಗಂಭೀರ ಸ್ವರೂಪದಲ್ಲಿ ತೆಗೆದುಕೊಂಡು ಪ್ರತಿ ಜಿಲ್ಲಾಡಳಿತ ಹೇಗೆ ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು ಈ ಎಲ್ಲ ವಿಷಯಗಳ ಕುರಿತು ಸವಿಸ್ತಾರವಾಗಿ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಜಿಲ್ಲೆಯ ಆಡಳಿತ ಈ ಮುಂದಿನ ಎಲ್ಲ ಪರೀಕ್ಷೆಗಳ ಸರಣಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಈಗಾಗಲೇ ನಾನು ಹೇಳಿದಂತೆ ಏನು ನಾಳೆ 2/8/26 ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ಪರೀಕ್ಷೆ ನಡೀತಾ ಇದೆ. ನಮ್ಮ ಜಿಲ್ಲೆನಲ್ಲಿ ಸುಮಾರು 4526 ಅಭ್ಯರ್ಥಿಗಳು 9 ಸೆಂಟರ್ಗಳಲ್ಲಿ, ಎಲ್ಲ ಸೆಂಟರ್ಗಳು ಕೂಡ ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದಲ್ಲಿ ಇರತಕ್ಕಂಥದ್ದು, ಎಲ್ಲ ಸುಸಜ್ಜಿತವಾದ ಖಾಸಗಿ ಕಾಲೇಜುಗಳಲ್ಲಿ ಸುಮಾರು 189 ಕೊಠಡಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ ತೆಗೆದುಕೊಂಡು ಅಷ್ಟು ಕೊಠಡಿಗಳಿಗೆ CCTV ವ್ಯವಸ್ಥೆ, ಆ ಕೊಠಡಿಗಳ ಜೊತೆ ಆ ಎಲ್ಲ CCTVಗಳನ್ನು ವೀಕ್ಷಣೆ ಮಾಡಲಿಕ್ಕೆ, ಅಲ್ಲೇ ವೀಕ್ಷಣೆ ಮಾಡಲಿಕ್ಕೆ ಒಂದು ವೀಕ್ಷಣಾ ಕೊಠಡಿ, ಮತ್ತೆ ನಮ್ಮ ತೆಗೆದುಕೊಂಡು ಬಂದಂತ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಈ ಎಲ್ಲ ವಿಷಯಕ್ಕೆ ಒಂದು ಕೊಠಡಿ, ಮತ್ತೆ ಆ ಕಾಲೇಜಿನ ಪ್ರಾಂಶುಪಾಲರ ಒಂದು ಕೊಠಡಿ, ಉಳಿದಂತೆ ಪರೀಕ್ಷಾ ಕೊಠಡಿ, ಇಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲ ಕಡೆ CCTV ಇರತಕ್ಕಂಥದ್ದು. ಮತ್ತೆ ಮುಖ್ಯವಾಗಿ ವೀಕ್ಷಣಾಧಿಕಾರಿಗಳು, ಈ ಎಲ್ಲ ಸೆಂಟರ್ಗಳಿಗೆ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳನ್ನ, ವೀಕ್ಷಣಾಧಿಕಾರಿಗಳನ್ನ ಹಾಕಿದ್ದೇವೆ. ಅವರು ಸಂಪೂರ್ಣ ಜವಾಬ್ದಾರಿ ಮೇಲುಸ್ತುವಾರಿಯಲ್ಲಿ ನಡೀತದೆ. ಅದರ ಜೊತೆಗೆ ನಾನು ಮತ್ತೆ ನಮ್ಮ SP ಅವರು ನಿರಂತರವಾದ ಕಣ್ಗಾವಲಿನಲ್ಲಿ ಬಹಳಷ್ಟು ಹಂತವಾಗಿ ಅಧಿಕಾರಿಗಳನ್ನು ನೇಮಕ ಮಾಡಿ ಒಟ್ಟಾರೆ ಪಾರದರ್ಶಕತೆ ನಮಗೆ ಬಹಳ ಮುಖ್ಯ, ಆ ವಿಧಾನದಲ್ಲಿ ಮಾಡ್ತಾ ಇದ್ದೀವಿ.